ನೋಡಿ, ನಮ್ಮ ಸಿದ್ದರಾಮಣ್ಣ ಇವರು ಸಿದ್ದರಾಮಯ್ಯನ ಹುಂಡಿಲಲ್ಲಿ ಹುಟ್ಟಾರೋ, ಆದರೆ ಯಾವುದೋ ಮೌಲದಲ್ಲಿ ಹುಟ್ಟಾರೋ, ಈ ಥರ ವರ್ತನೆ ಆ ಥರ ಕಾಣಿಸ್ತಾ ಇದೆ ನಮಗೆ. ಇವರು ಶಿವಾಜಿನಗರ ಸಿದ್ದರಾಮಯ್ಯನೋ ಅಥವಾ ಸಿದ್ದರಾಮಯ್ಯ ಹುಂಡಿ ಸಿದ್ದರಾಮಯ್ಯನೋ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಕಲ್ಲು ಬಿಸಾಡೋರಿಗೆ ರಕ್ಷಣೆ. ನಮ್ಮನ್ನು ಏನೇ ಮಾಡಿದ್ರು, ನಮ್ದು ಏನೇ ಆಟ ಟೋಪಗಳು ಪುಂಡಾಟಿಕೆ ಮಾಡಿದರೂ ಕೂಡ ನಮ್ಮ ರಕ್ಷಣೆಗೆ ಸಿದ್ದರಾಮಯ್ಯನವ್ರು ಇದ್ದಾರೆ. ಅವ್ರಿಗೆ ಹಿಂದೂ ಹೆಸರಿದೆ ಅಷ್ಟೇ, ಆದರೆ ಅವರು ರಕ್ಷಣೆ ಕೊಡ್ತಾ ಇರೋವಂಥದ್ದು ಎಲ್ಲರಿಗೂ ಕೂಡ ಈ ಥರ ಶಾಂತಿಗೆ ಭಂಗ ತರುವಂಥವ್ರು ಕಲ್ಲು ಬಿಸಾಡೋರಿಗೆ ಕೊಡ್ತಾ ಇದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿಯವ್ರ ಮನೆಗೆ ನುಗ್ಗಿದವರಿಗೆ, ಅವ್ರ ಮನೇನ ಸುಟ್ಟಾಕಿದವ್ರ ವಿರುದ್ಧದ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ತಾರೆ. ಪೊಲೀಸ್ ಜೀಪನ್ನು ಜಖಮ್ ಮಾಡಿದವ್ರ ವಿರುದ್ಧ ಕೇಸನ್ನು ವಾಪಸ್ ತೆಗೆದುಕೊಳ್ತಾರೆ. ಈ ಹಿಂದೆ 2015ರಲ್ಲಿ ಅವ್ರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ SDPI KFD ವಿರುದ್ಧ ಇದ್ದಂಥ 175 ಕ್ರಿಮಿನಲ್ ಪ್ರಕರಣಗಳು, 1600 KFD ಪುಂಡರ ವಿರುದ್ಧ ಇದ್ದಂಥ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ತಾರೆ. ಅಂದರೆ ನಮ್ಮವನೇ ಮುಖ್ಯಮಂತ್ರಿ ಇದ್ದಾನೆ, ನಮ್ಗೆ ಯಾವ ಚಿಂತೆ, ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ಧೈರ್ಯ ಬಂದಿದೆ. ಹಾಗಾಗಿ ಕಲ್ಲು ಬಿಸಾಡ್ತಾ ಇದ್ದಾರೆ. ಅಲ್ಲಿ ಪೊಲೀಸರು ಮಾಡಬೇಕಾದ ಕೆಲನ ಜನ ಮಾಡಿದ್ದಾರೆ. ಪೊಲೀಸರು ಮಾಡಬೇಕಿತ್ತು ಆ ಕೆಲಸನ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಇವತ್ತು ಜಗತ್ತಲ್ಲಿ ಟ್ರೆಂಡ್ ಆಗ್ತಾಯಿದೆ. ಇವತ್ತು ಇಂಥ ಸಂದರ್ಭದಲ್ಲಿ ಭಾರತ ಒಂದು ಇಂಟರ್ನ್ಯಾಷನಲ್ ಸಮ್ಮಿಟನ್ನು ಹೋಸ್ಟ್ ಮಾಡಿದೆ. ಅಲ್ಲಿ ಫ್ರಾನ್ಸ್ ಪ್ರೆಸಿಡೆಂಟು ಮ್ಯಾಕ್ರಾನ್ ಬಂದು ನಮ್ಮ ದೇಶದ ಬಗ್ಗೆ ಎಷ್ಟು ಹೇಳ್ತಾರೆ. ಅಡೋಬಿ ಹೆಡ್ ಯಾರು? ಇಂಡಿಯನ್ನು. ಮೈಕ್ರೋಸಾಫ್ಟದ ಹೆಡ್ ಯಾರು? ಇಂಡಿಯನ್ನು. ಇದು ಗೂಗಲ್ದ ಹೆಡ್ ಯಾರು? ಇಂಡಿಯನ್ನು. ಆಲ್ಫಾಬೆಟ್ಟದ ಹೆಡ್ ಯಾರು? ಎಲ್ಲ ಇಂಡಿಯನ್ನು. ಈ ಥರ ಎಲ್ಲ ಇಂಡಿಯನ್ಸ್ ಇವತ್ತು ಹೆಡ್ ಮಾಡ್ತಾಯಿದ್ದಾರೆ. ಎಲ್ಲ ಕಂಪ್ನಿದು ಮುಖ್ಯಸ್ಥರಾಗಿದ್ದಾರೆ ಇವತ್ತು ಜಗತ್ತಿನ ಪ್ರಮುಖ ಕಂಪ್ನಿಗಳು. ಅವರೆಲ್ಲ ಬಂದು ಅಲ್ಲಿ ಕೂತ್ಕೊಂಡು ನಿಮಗೆ ಈ ಥರದ್ದೆಲ್ಲ ಒಂದು ಒಳ್ಳೆಯ